ಡೀಸೆಲ್ ದರ ಏರಿಕೆ ಖಂಡಿಸಿ ರಾಜ್ಯಾದ್ಯಂತ ಎಲ್ಲ ಲಾರಿಗಳ ಸಂಚಾರ ಸ್ಥಗಿತ ಮಾಡಿ ಪ್ರತಿಭಟನೆ ನಡೆಸಲು ಲಾರಿ ಮಾಲೀಕರ ಸಂಘ ನಿರ್ಧರಿಸಿದೆ. ಏಪ್ರಿಲ್ 15ರಂದು ಲಾರಿ ಮುಷ್ಕರ ನಡೆಸಲು ನಿರ್ಧರಿಸಿದ್ದು, ಸರ್ಕಾರ ಡೀಸೆಲ್ ದರ ಇಳಿಕೆ ಮಾಡಬೇಕು, ಟೋಲ್ ದರ ಕಡಿಮೆ ಮಾಡಬೇಕು ಅಂತ 5 ಪ್ರಮುಖ ಬೇಡಿಕೆಗಳನ್ನು ಇಟ್ಟಿದ್ದಾರೆ ಲಾರಿ ಮಾಲೀಕರು. ಕಾಂಗ್ರೆಸ್ ಸರ್ಕಾರ ಬಂದಿತ್ತು. ಬೆಲೆ ಏರಿಕೆ ಬಿಸಿಗೆ ಜನ ಕಂಗಾಲಾಗಿ ಹೋಗಿದ್ದಾರೆ. ಬೆಳಗಾದ್ರೆ ಸಾಕು ಒಂದಲ್ಲೊಂದು ಬೆಲೆ ಏರಿಕೆ ಬಾಣಲೆಯಲ್ಲಿ ಬೆಂದು ಹೋಗ್ತಿದ್ದಾರೆ. ಹಾಲು, ಬಸ್ ಟಿಕೆಟ್, ಮೆಟ್ರೋ ದರ ಏರಿಕೆಗೆ ಜನಸಾಮಾನ್ಯರು ಅಯ್ಯಯ್ಯೋ ಎನ್ನುವಂತಾಗಿದೆ. ದುಬಾರಿ ದುನಿಯಾದಲ್ಲಿ ಅದು ಹೇಗಪ್ಪ ಜೀವನ ನಡೆಸೋದು ಅಂತ ಚಿಂತೆಗೀಡಾಗಿದ್ದಾರೆ. ಈ ಮಧ್ಯೆ ಡೀಸೆಲ್ ಬೆಲೆ ಹೆಚ್ಚಳ ಮಾಡಿದ ಸರ್ಕಾರ ಮತ್ತೆ ದರ ಬರೆ ಎಳೆದಿದೆ. ಇದು ಮತ್ತೊಂದು ಮುಷ್ಕರಕ್ಕೆ ನಾಂದಿ ಹಾಡುತ್ತಿದೆ. ಡೀಸೆಲ್ ಬೆಲೆ ಏರಿಕೆ ಲಾರಿ ಮಾಲೀಕರ ಕಿಚ್ಚು. ರಾಜ್ಯಾದ್ಯಂತ ಮುಷ್ಕರಕ್ಕೆ ಕರೆ ಕೊಟ್ಟು ಆಕ್ರೋಶ. ಕಳೆದ 1 ವರ್ಷದಿಂದ ಗ್ಯಾರಂಟಿ ಸರ್ಕಾರ ದರ ದರ್ಬಾರ್ ಶುರು ಮಾಡಿದೆ. ಡೀಸೆಲ್ ವಿಚಾರಕ್ಕೆ ಯಾವಾಗ ಕೈ ಹಾಕ್ತೋ ಲಾರಿ ಮಾಲೀಕರ ಕಣ್ಣು ಕೆಂಪಾಗಿಸಿದೆ. ಈ ಸಂಬಂಧ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಲಾರಿ ಮಾಲೀಕರ ಸಂಘಟನೆಗಳು ಸಭೆ ನಡೆಸಿದ್ವು. ಸಭೆಯಲ್ಲಿ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ತೀರ್ಮಾನ ಮಾಡಿದ್ದಾರೆ. ಡೀಸೆಲ್ ದರ ಇಳಿಕೆ ಸೇರಿದಂತೆ 5 ಬೇಡಿಕೆ ಮುಂದಿಟ್ಟು ಸರ್ಕಾರಕ್ಕೆ ಡೆಡ್ಲೈನ್ ಕೊಟ್ಟಿದೆ. ಒಂದು ವೇಳೆ ಬೇಡಿಕೆ ಈಡೇರದಿದ್ರೆ ಏಪ್ರಿಲ್ 14ರಿಂದ ರಾಜ್ಯಾದ್ಯಂತ ಮುಷ್ಕರ ಮಾಡುವುದಾಗಿ ಕರೆ ಕೊಟ್ಟಿದ್ದಾರೆ. ಲಾರಿಗಳಷ್ಟೇ ಅಲ್ಲ, ಏರ್ಪೋರ್ಟ್ ಟ್ಯಾಕ್ಸಿಗಳು ಬಂದ್ಗೆ ಪ್ಲಾನ್ ಮಾಡಿದೆ. ಓಲಾ, ಊಬರ್ಗಳಿಗೂ ಬಂದ್ಗೆ ಬೆಂಬಲಿಸುವಂತೆ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಷಣ್ಮುಗಪ್ಪ ಮನವಿ ಮಾಡಿದ್ದಾರೆ. ಏನೇ ಬರಲಿ, ಇನ್ಕುಲಾಬ್ ಹಿಂದೂಸ್ತಾನ್ ಓಯೇ ಬರಲಿ. ಈ 5 ಬೇಡಿಕೆ ಈಡೇರಿದವರೆ ಯಾವುದೇ ಕಾರಣಕ್ಕೆ 14ನೇ ತಾರೀಕು ಅಂಬೇಡ್ಕರ್ ಜಯಂತಿ ರಾತ್ರಿ ಅನಿರ್ದಿಷ್ಟಕಾಲ ಮುಷ್ಕರಕ್ಕೆ ಹೋಗಲಿಕ್ಕೆ ಲಾರಿ ಮಾಲೀಕರು ತೀರ್ಮಾನ ಮಾಡಿದ್ದಾರೆ. ಇಡೀ ಕಂಪ್ಲೀಟ್ ಕರ್ನಾಟಕದಲ್ಲಿ 6 ಲಕ್ಷ ಗಾಡಿಗಳು, ಚಿಕ್ಕ ಗಾಡಿಗಳು, ಮೀಡಿಯಂ ವೆಹಿಕಲ್ ಗೂಡ್ಸ್ ಎಲ್ಲ ಸೇರಿ ಸುಮಾರು 9 ಲಕ್ಷ ಗಾಡಿಗಳು ಪೂರ್ತಿ ಬಂದ್ ಆಗುತ್ತೆ. ಆದ್ರಿಂದ ಸರ್ಕಾರ ಕೂಡಲೇ ನಮ್ಮನ್ನ ಕರೆದು ಮಾತುಕತೆ ನಡೆಸಿ ಇದನ್ನ ತೀರ್ಮಾನ ತಗೋಬೇಕು ಅಂತ ನಾನು ಕಳಕಳಿ ಮಾಡ್ಕೊಳ್ತೀನಿ. ಹಾಗಾದ್ರೆ ಲಾರಿ ಮಾಲೀಕರು ಸರ್ಕಾರದ ಮುಂದಿಟ್ಟಿರೋ ಬೇಡಿಕೆಗಳೇನು ಅನ್ನೋದನ್ನ ನೋಡೋದಾದ್ರೆ, ಡೀಸೆಲ್ ದರ ತಕ್ಷಣ ಇಳಿಸಬೇಕು, ಟೋಲ್ ದರ ಕಡಿಮೆ ಮಾಡೋದರ ಜೊತೆಗೆ ಗಡಿ ಚೆಕ್ ಪೋಸ್ಟ್ ತೆರವು ಮಾಡಬೇಕು ಅಂತ ಮನವಿ ಮಾಡಿದ್ದಾರೆ. ವಾಹನಗಳ ಎಫ್ಸಿ ಶುಲ್ಕ ಇಳಿಸಬೇಕು, ಅಲ್ಲದೆ ಸರಕು ವಾಹನಗಳ ಮುಕ್ತ ಓಡಾಟಕ್ಕೆ ಅವಕಾಶ ನೀಡುವಂತೆ ಸರ್ಕಾರದ ಮುಂದೆ ಬೇಡಿಕೆ ಇಟ್ಟಿದ್ದಾರೆ. ರಾಜ್ಯಾದ್ಯಂತ ಮುಷ್ಕರ ಮಾಡಿದ್ರೆ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದನ್ನ ನೋಡೋದಾದ್ರೆ, ಲಾರಿ ಚಾಲಕರು ಮುಷ್ಕರಕ್ಕೆ ಕರೆ ಕೊಟ್ರೆ ಒಟ್ಟು 6 ಲಕ್ಷ ಲಾರಿಗಳು, 3 ಲಕ್ಷ ಗೂಡ್ಸ್ ವಾಹನಗಳ ಸಂಚಾರ ನಿಲ್ಲಿಸಲಾಗುತ್ತೆ. ಜಲ್ದಿ ಮರಳು ಗೂಡ್ಸ್ ವಾಹನಗಳು ಓಡಾಡಲ್ಲ. ಎಪಿಎಂಸಿ ಲಾರಿ, ಪೆಟ್ರೋಲ್ ಡೀಸೆಲ್ ಲಾರಿ ಸಂಚಾರ ಕೂಡ ಬಂದಾಗಲಿವೆ. ಬೇರೆ ರಾಜ್ಯಗಳಿಂದಲೂ ವಾಹನಗಳು ಬರೋದಿಲ್ಲ. ಎಲ್ಲ ಗಡಿಗಳು ಚೆಕ್ ಪೋಸ್ಟ್ಗಳಲ್ಲಿ ವಾಹನಗಳನ್ನ ನಿಲ್ಲಿಸ್ತಾರೆ. ಒಟ್ಟಾರೆ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದು ಸರ್ಕಾರ ಸ್ಪಂದಿಸದೆ ಹೋದ್ರೆ ಮುಷ್ಕರದ ತೀವ್ರತೆ ಹೆಚ್ಚಲಿದೆ. ಇದು ಜನಸಾಮಾನ್ಯರ ಮೇಲೆ ನೇರ ಪರಿಣಾಮ ಬೀರಲಿದೆ. ಹೀಗಾಗಿ ಲಾರಿ ಮಾಲೀಕರ ಬೇಡಿಕೆಗಳಿಗೆ ಸರ್ಕಾರ ಸ್ಪಂದಿಸುತ್ತಾ ಅನ್ನೋದು ಪ್ರಶ್ನೆಯಾಗಿದೆ. ಹಂಸ ಶ್ಯಾಮಲ, ನ್ಯೂಸ್ 18 ಬೆಂಗಳೂರು. ಒಂದೆರಡು ತಿಂಗಳುಗಳಿಂದ ಜೆಡಿಎಸ್ ನಾಯಕ ಕೇಂದ್ರ ಸಚಿವ ಕುಮಾರಸ್ವಾಮಿ ಸೈಲೆಂಟ್ ಆಗಿದ್ರು. ತಾನಾಯ್ತು, ಕೇಂದ್ರ ಸರ್ಕಾರದ ಕೆಲಸಗಳಾಯ್ತು ಅಂತ ಸುಮ್ಮನಿದ್ರು. ಈಗ ಮತ್ತೆ ಸಿದ್ದರಾಮಯ್ಯ ಸರ್ಕಾರದ ಮೇಲೆ ಸಮರ ಸಾರಿದ್ದಾರೆ, ಸವಾಲ್ ಹಾಕಿದ್ದಾರೆ. ಇವತ್ತಿನಿಂದ ಯುದ್ಧ ಆರಂಭ ಅಂತಾನೂ ಎಚ್ಚರಿಸಿದ್ರು. ಕುಮಾರಸ್ವಾಮಿ ಅವರ ರಣವೀಳ್ಯ ಸ್ವೀಕರಿಸಿದ ಡಿಕೆ ಶಿವಕುಮಾರ್, ನಾನು ಹೆದರೋ ಮಗನಲ್ಲ ಅಂತ ಹೇಳಿದ್ದಾರೆ. ಈ ಸರ್ಕಾರಕ್ಕೆ ಸವಾಲಾಗ್ತಕ್ಕಂಥದ್ದಕ್ಕೆ ಹತ್ರತ್ರ 2 ತಿಂಗಳಿನಿಂದ ಕೇಂದ್ರ ಸಚಿವ ಜೆಡಿಎಸ್ ನಾಯಕ ಎಚ್.ಡಿ. ಕುಮಾರಸ್ವಾಮಿ ಯಾಕೋ ಮೌನಕ್ಕೆ ಶರಣಾಗಿದ್ರು. ಬಿಡದಿಯಲ್ಲಿರುವ ಕುಮಾರಸ್ವಾಮಿ ತೋಟದ ಆಸ್ತಿ ಒತ್ತುವರಿಯಾಗಿದೆ ಅಂತ ರಾಜ್ಯ ಸರ್ಕಾರ ತನಿಖಾ ತಂಡ ರಚಿಸಿ ಸರ್ವೆ ಮಾಡಿಸ್ತಿದ್ರೂ ಮಾತಾಡಿರಲಿಲ್ಲ. ಅಧಿಕಾರಿಗಳ ತಂಡ ಬಂದು ಬಿಡದಿ ತೋಟವನ್ನೆಲ್ಲ ಜಾಲಾಡಿ ಒತ್ತುವರಿ ತೆರವು ಮಾಡ್ತಿದ್ರೂ ಮಾತಾಡಿರಲಿಲ್ಲ. ರಾಜ್ಯದಲ್ಲಿ ಹನಿ ಟ್ರ್ಯಾಪ್ ಹಂಗಾಮ ಸೃಷ್ಟಿಯಾಯಿತು. ಸಹಕಾರ ಸಚಿವ ರಾಜಣ್ಣ ನಮ್ಮ ಪಕ್ಷದವರೇ ಹನಿ ಟ್ರ್ಯಾಪ್ ಸೂತ್ರಧಾರರು ಅಂದಾಗಲೂ ಕುಮಾರಸ್ವಾಮಿ ಪ್ರತಿಕ್ರಿಯೆ ನೀಡಿರಲಿಲ್ಲ. ಕೊಲೆಗೂ ಯತ್ನಿಸಿದ್ದಾರೆ ಅಂತ ಸಚಿವ ರಾಜಣ್ಣ ಪುತ್ರ ರಾಜೇಂದ್ರ ಪ್ರಕರಣವನ್ನೇ ತಿರುಚಿದ್ರೂ ರಿಯಾಕ್ಟ್ ಮಾಡಿರಲಿಲ್ಲ.
ಮುಖ್ಯಮಂತ್ರಿ ಕುರ್ಚಿ ಕಚ್ಚಾಟ ಬೀದಿಗೆ ಬಂದಿದ್ರೂ ಏನೂ ಹೇಳದೆ ಮೌನವಾಗಿದ್ರು. ಆದ್ರಿವತ್ತು ಎಲ್ಲದಕ್ಕೂ ಕೇಂದ್ರ ಸಚಿವ ಕುಮಾರಸ್ವಾಮಿ ಉತ್ತರ ಕೊಟ್ರು. ಇಂದಿನಿಂದ ಸರ್ಕಾರದ ಮೇಲೆ ಯುದ್ಧ ಶುರು. ರಾಜ್ಯದಲ್ಲಿ ನಡೀತಿರ್ತಕ್ಕಂಥ ಈ ಸರ್ಕಾರದ ಹಲವಾರು ರೀತಿಯ ಅಕ್ರಮಗಳು, ದರೋಡೆ ಕೆಲಸ ನಡೀತಾ ಇರತಕ್ಕಂಥದ್ದೇನಿದೆ, ಹಿಂದೆ 3 ಜನ ಇದ್ದಂತಲ್ಲ, ಯಾರು, ಒಬ್ಬ ಗೋರಿ ಮೊಹಮ್ಮದ್, ಇನ್ನೊಬ್ಬ ಗಜನಿ ಮೊಹಮ್ಮದ್, ಮತ್ತೊಬ್ಬ ಮಲ್ಲಿಕಾ ಪುಖಪುರ್, ಇಂತರ ವಿಧಾನಸಭೆ 3ನೇ ಮಾಡಿಲ್ ಕೂತ್ಕೊಂಡು ಈ ರಾಜ್ಯ ಹಿಂಗ್ ಲೂಟಿ ಮಾಡ್ಕೊಂಡು ಹೋದ್ರೆ ಏನಾಗಬೇಕದು ಈ ರಾಜ್ಯದ ಪರಿಸ್ಥಿತಿ? ನಿಮ್ಮಗಳ ಮುಖಾಂತರ ಈ ಸರ್ಕಾರಕ್ಕೆ ನಾನು ಸವಾಲಾಗ್ತಕ್ಕಂಥದ್ದಕ್ಕೆ ಇವತ್ತು ಬಂದು ಕೂತಿದ್ದೇನೆ. ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರಿರ್ಬೋದು, ಸನ್ಮಾನ್ಯ ಶಿವಕುಮಾರ್ ಇರಬಹುದು, ನಿಮ್ಮ ಈ ಒಂದು ಅಧಿಕಾರ ದುರುಪಯೋಗದ ಮುಖಾಂತರ ಕಾನೂನು ಬಾಹಿರವಾದಂಥ ರೀತಿಯಲ್ಲಿ ನನ್ನ ಮೇಲೆ ಅತಿಕ್ರಮಣ ಮಾಡಲಿಕ್ಕೆ ಹೊರಟಿದ್ದೀರಿ. ಇವತ್ತಿನಿಂದ ನನ್ನ ವಾರ ಈ ಸರ್ಕಾರದ ವಿರುದ್ಧ ಪ್ರಾರಂಭ ಮಾಡ್ತೀನಿ ಅಂತಕ್ಕಂಥದ್ದನ್ನ ಇವತ್ತು ಘೋಷಣೆ ಮಾಡ್ತಾ ಇದ್ದಾರೆ. ಮುಡಾ ಕೇಸ್ನಲ್ಲಿ ಡಿಸಿಎಂ ಹೆಸರು ತಳುಕು. ಹನಿ ಟ್ರ್ಯಾಪ್ ಸುಪಾರಿ ಕಥೆ ಸಿನಿಮಾ ಆಗುತ್ತೆ. ಸದರಿ ಅರ್ಜಿಯಲ್ಲಿ ಸಹಿ ಮಾಡಿರುವ ಆರೋಪಿ 4 ಅವರ ಕೈ ಬರಹ ಸಹಿಗೆ ಹೋಲಿಕೆಯಾಗುತ್ತದೆಯೇ? ಸದರಿ ಅರ್ಜಿಯ ಮೇಲೆ ಇರುವ ಇತರೆ ಕೈ ಬರಹದ ಅಕ್ಷರಗಳ ಇಂಕುಗಳಿಗೆ ಮೇಲ್ಕಂಡ ಇಂಗ್ಲಿಷ್ನಲ್ಲಿ ಡಿಸಿಎಂ ಎಂದು ಬರೆದಿರುವ ಇಂಕಿಗೆ ಹೋಲಿಕೆಯಾಗುತ್ತದೆಯೇ? ಜನ ಬರ್ಕೊಂಡು ಹೋಗೋರೆ. FSL ರಿಪೋರ್ಟಿಂಗ್. ಡಿಸಿಎಂ ಅಂದ್ರೆ ಯಾರು? ಯಾಕೆ ಬರ್ಕೊಂಡಿದ್ರು ಅರ್ಜಿ ಮೇಲ್ಗಡೆ ಟಾಪಲ್ಲಿ ಡಿಸಿಎಂ ಅಂತ ಹೇಳಿ? ಯಾವ ಗುರುತಿಡೋದಕ್ಕೋಸ್ಕರ ಮಾರ್ಕ್ ಮಾಡಿದ್ರು ಡಿಸಿಎಂ ಅಂತ ಅರ್ಜಿ ಕೊಟ್ಟಾಗ? ಈಗ ಅದು ಎಂಥದೋ ಹನಿ ಟ್ರಾಪು, ಸುಪಾರಿ ಪ್ರಕರಣ, ಈ ವಿಷಯಗಳು ಆದ್ಯತೆ ಪಡೆದಿರ್ತಕ್ಕಂಥದ್ದು ನಾನು ಕಾಣ್ತಾ ಇದ್ದೇನೆ. ಎಂಥ ಹೀನಾಯ ಪರಿಸ್ಥಿತಿಗೆ ಸರ್ಕಾರ ಬಂದಿದೆ. ಈಗ ಸುಪಾರಿ ಕತೆ, ಅದೊಂದು ಸಿನಿಮಾ ತೆಗಿಬಹುದು. ಈಗ ಹನಿ ಟ್ರ್ಯಾಪ್ದು ನಿಮ್ಮ ಸುಪಾರಿ ಕತೆದು 2 ಮಿಕ್ಸ್ ಮಾಡಿ ಫಸ್ಟ್ ಕ್ಲಾಸ್ ಪ್ಯಾನ್ ಇಂಡಿಯಾ ಪಿಕ್ಚರ್ ಮಾಡಬಹುದು. ಬಹುಶಃ ನನ್ನ ಅಭಿಪ್ರಾಯ ಪ್ಯಾನ್ ಇಂಡಿಯಾ ಪಿಕ್ಚರ್ ಮಾಡಬಹುದು. ಇಷ್ಟಕ್ಕೆ ಸುಮ್ಮನಾಗದ ಕುಮಾರಸ್ವಾಮಿ, ಡಿಕೆ ಶಿವಕುಮಾರ್ ಬಳ್ಳಾರಿಯಲ್ಲೂ ಮೈನಿಂಗ್ ದಂಧೆಗೆ ಕೈ ಹಾಕಿದ್ರು. ನನ್ನ ಹತ್ರ ಟನ್ ಲೆಕ್ಕದಲ್ಲಿ ಮೆಟೀರಿಯಲ್ ಇದೆ ಅಂತಾನು ಸವಾಲ್ ಹಾಕಿದ್ರು. ಆಮೇಲೆ ನಾನು ಹೆದರಲ್ಲ, ಪಲಾಯನ ಮಾಡಲ್ಲ ಅಂತಾನು ಸವಾಲೆಸ್ದ್ರು. ಕೊನೆಗೆ ಮುಸ್ಲಿಮರಿಗೆ 2 ಕೋಟಿ ಮೀಸಲಾತಿ ಕೊಟ್ಟಿದ್ದನ್ನು ಕೆಣಕಿ ಬಿಜೆಪಿಯವರಿಗೂ ಟಾಂಟ್ ಕೊಟ್ರು. ಇವತ್ತು ನನ್ನ ಒಂದು ಆಸ್ತಿಯ ವಿಷಯದಲ್ಲಿ ರಾಜ್ಯದಲ್ಲಿ ನಾಡಿನ ಜನತೆ ಮುಂದೆ ಏನೋ ಕುಮಾರಸ್ವಾಮಿ ಅಪರಾಧ ಮಾಡಿದ್ದಾನೆ ಅಂತಕ್ಕಂಥದ್ದು ಬಿಂಬಿಸ್ಲಿಕ್ಕೆ ಏನು ಹೊರಟಿದ್ದೀರಿ? ನಾನೇನು ರಾಜಕೀಯದಿಂದ ಪಲಾಯನವಾದ ಮಾಡಲ್ಲ. ಪಾಪ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಮುಂದಿನ 10 ವರ್ಷವೂ ನಾವೇ ಇರ್ತೀವಿ, 2028ಕ್ಕೂ ನಾವೇ ಬರ್ತೀವಿ ಅಂತ ಹೇಳಿದ್ದಾರೆ. ಎಲ್ಲಿ ಕನಕಪುರದಲ್ಲಿ ಮಾತ್ರ ಕದ್ದು ಹೊಡೆದಿದ್ದೀನಿ, ಬಳ್ಳಾರಿವರೆಗೆ ಹೋಗೇ ಇಲ್ಲ ಅಂತ ಹೇಳಿದ್ರು ಮೊನ್ನೆಲ್ಲೆಲ್ಲ. ನನ್ನ ಹತ್ರ ಟನ್ ಗಟ್ಟಲೆ ಇದೆ ಮೆಟೀರಿಯಲ್ಗಳು, ಕೆಣಕಬೇಡಿ ನನ್ನ. ಆಸ್ ಎ UD ಮಿನಿಸ್ಟರ್ ಎಷ್ಟು ಲೆಟರ್ ಬರೆದ್ರಿ ಅವತ್ತು ಮೈಸೂರು ಮಿನರಲ್ಸ್ನ MDಗೆ, ಐರನ್ ಓರ್ನ ಲೂಟಿ ಹೊಡೆದ್ರಿ. ಡಾಕ್ಯುಮೆಂಟರಿ ಎವಿಡೆನ್ಸ್ ಇವತ್ತು ಇದೆ. ಏನು ಸಾಬ್ರು ಉದ್ಧಾರಕರಿಗೆ ಅವರು 4% ಅಂತ. ನಮ್ಮ ಬಿಜೆಪಿ ಸ್ನೇಹಿತರುಗಳಿಗೆ ಹೇಳ್ತೀನಿ, ಟೆಕ್ನಿಕಲಿ ಹಿಡೀರಿ. ನಾನು ಈಗಲೂ ಹೇಳೋದು, ಬೇಕಾದಷ್ಟು ರೀತಿಯಲ್ಲಿ ಸರ್ಕಾರದ ಈ ರೀತಿಯ ತೀರ್ಮಾನಗಳಲ್ಲಿ ಯಾವ ಲ್ಯಾಪ್ಸಸ್ ಇದೆ, ಇದು ನಡಿಬೇಕಾಗಿರೋದು ನಾವು. ಕುಮಾರಸ್ವಾಮಿ ಅವರ ಒಂದೊಂದು ಮಾತಿಗೂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ರು. ಟನ್ಗಟ್ಟಲೆ ಅಲ್ಲ, ಭೂಮಿಯನ್ನೇ ತರಲಿ, ನನ್ನ ಹೆಂಡತಿ ಮಕ್ಕಳ ಆಸ್ತಿ ಬಹಿರಂಗ ಮಾಡಲಿ, ನಾನು ಕುಮಾರಸ್ವಾಮಿಗೆ ಹೆದರುವ ಮಗನಲ್ಲ ಅಂದ್ರು ಡಿಕೆ ಶಿವಕುಮಾರ್. ಕದ್ದು ಹೊಡೆದಿದ್ದೀನಿ, ಬಳ್ಳಾರಿವರೆಗೆ ಹೋಗೇ ಇಲ್ಲ ಅಂತ ಹೇಳಿದ್ರು. ನನ್ನ ಹತ್ರ ಟನ್ ಗಟ್ಟಲೆ ಇದೆ ಮೆಟೀರಿಯಲ್ಗಳು, ಕೆಣಕಬೇಡಿ ನನ್ನ. ಟನ್ ಅಲ್ಲ, ಈ ಎಷ್ಟು ಭೂಲೋಕ ಇದೆ ಅಷ್ಟು ವ್ಯವಹಾರ ಇದ್ರು ದಯವಿಟ್ಟು ಬಿಡುಗಡೆ ಮಾಡಲಿ. ನನಗೂ ಗೊತ್ತಿದೆ, ನನ್ನ ಮಕ್ಕಳ ಆಸ್ತಿ, ನನ್ನ ಆಸ್ತಿ, ನನ್ನ ಕುಟುಂಬದ ಆಸ್ತಿ ಎಲ್ಲ ತರಿಸಿಕೊಡೋರೆ, ಎಲ್ಲ ಫೈಲ್ ಮಾಡಲಿ. ಸರಿಸುಮಾರು 1 ಗಂಟೆಗಳ ಕಾಲ ಕುಮಾರಸ್ವಾಮಿ ಅವರು ಮೂಡಾ ಪ್ರಕರಣ, ಜಂತಕಲ್ ಹಗರಣ, ರಾಜಣ್ಣ ಕೇಸ್, ಹನಿ ಟ್ರ್ಯಾಪ್ ಜೊತೆಗೆ ಬಿಡದಿ ತೋಟದ ಆಸ್ತಿ ರಹಸ್ಯವನ್ನೆಲ್ಲ ಹೊರಗಿಟ್ರು. ಸರ್ಕಾರದ ವಿರುದ್ಧ ಇಂದಿನಿಂದ ನನ್ನ ಯುದ್ಧ ಶುರು ಅಂತ ಸವಾಲ್ ಹಾಕಿದ್ರು. ಇನ್ನು ಮುಂದೆ ವಾರದಲ್ಲಿ 2 ದಿನ ಸಿದ್ದರಾಮಯ್ಯ, ಡಿಕೆಶಿ ಸರ್ಕಾರದ ವಿರುದ್ಧ ಮಾಧ್ಯಮಗಳಿಗೆ ದಾಖಲೆಗಳನ್ನ ಬಿಡುಗಡೆ ಮಾಡ್ತೀನಿ ಅಂದಿದ್ದಾರೆ ಕುಮಾರಸ್ವಾಮಿ. ನೋಡೋಣ ಏನ್ ಮಾಡ್ತಾರೆ ಅಂತ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಭಾರತದ ವಿರುದ್ಧ ಯಾವುದೇ ಕಾರಣಕ್ಕೂ ಶ್ರೀಲಂಕಾ ನೆಲವನ್ನ ಬಳಸೋದಿಲ್ಲ.
ಇದು ಶ್ರೀಲಂಕಾ ಅಧ್ಯಕ್ಷ ಅನುರಾ ಕುಮಾರ ದಿಸಾನಾಯಕೆ ಪ್ರಧಾನಿ ಮೋದಿ ಅವರಿಗೆ ಕೊಟ್ಟಿರುವ ಆತ್ಮವಿಶ್ವಾಸ. ಶ್ರೀಲಂಕಾ ಪ್ರವಾಸದಲ್ಲಿರುವ ಮೋದಿ ಲಂಕಾ ಜೊತೆ ಯಾವೆಲ್ಲ ಒಪ್ಪಂದಕ್ಕೆ ಸಹಿ ಹಾಕಿದ್ರು, ಏನೆಲ್ಲ ಮಾತುಕತೆಗಳಾಯ್ತು ತೋರಿಸ್ತೀವಿ ನೋಡಿ. ಪ್ರಧಾನಿ ನರೇಂದ್ರ ಮೋದಿ ಶ್ರೀಲಂಕಾ ಪ್ರವಾಸದಲ್ಲಿದ್ದಾರೆ. ಮೋದಿ ಶ್ರೀಲಂಕಾಗೆ ಬಂದಿಳಿಯುತ್ತಿದ್ದಂತೆ ಲಂಕಾ ಜನ ಮತ್ತು ಅಲ್ಲಿನ ಭಾರತೀಯರು ಭಾರತದ ಧ್ವಜ ಹಿಡಿದು ಭಾರತ್ ಮಾತಾ ಕಿ ಜೈ, ಜೈ ಶ್ರೀರಾಮ್ ಎಂದು ಘೋಷಣೆ ಕೂಗುತ್ತಾ ಸ್ವಾಗತಿಸಿದ್ರು. ಶ್ರೀಲಂಕಾ ರಾಜಧಾನಿಯ ಹೃದಯ ಭಾಗದಲ್ಲಿರುವ ಐತಿಹಾಸಿಕ ಸ್ವಾತಂತ್ರ್ಯ ಚೌಕದಲ್ಲಿ ಪ್ರಧಾನಿ ಮೋದಿ ಅವರಿಗೆ ವಿದ್ಯುಕ್ತ ಸ್ವಾಗತ ಸಿಕ್ತು. ಶ್ರೀಲಂಕಾ ಅಧ್ಯಕ್ಷ ಅನುರಾ ಕುಮಾರ ದಿಸಾನಾಯಕೆ ಪ್ರಧಾನಿ ಮೋದಿ ಅವರನ್ನ ಬರಮಾಡಿಕೊಂಡ್ರು. ಲಂಕಾ ಅಧ್ಯಕ್ಷ ಅನುರಾ ಕುಮಾರ ದಿಸಾನಾಯಕೆ ಅವರೊಂದಿಗೆ ಮೋದಿ ದ್ವಿಪಕ್ಷೀಯ ಮಾತುಕತೆ ನಡೆಸಿದ್ರು. ಆಗಸ್ಟ್ 2022ರಲ್ಲಿ ಹಂಬಂ ತೋಟಾದ ಬಂದರಿನಲ್ಲಿ ಚೀನಾದ ಕ್ಷಿಪಣಿ ಮತ್ತು ಉಪಗ್ರಹ ಟ್ರ್ಯಾಕಿಂಗ್ ಹಡಗು ಯುವಾನ್ ವಾಂಗ್ ಅನ್ನು ಡಾಕಿಂಗ್ ಮಾಡಿದ ಬಳಿಕ ಉಭಯ ರಾಷ್ಟ್ರಗಳ ನಡುವಿನ ಭಿನ್ನಾಭಿಪ್ರಾಯ ಮೂಡಿತ್ತು. ಈಗ ಪ್ರಧಾನಿ ಮೋದಿ ಲಂಕಾ ಭೇಟಿ ವೇಳೆ ಎರಡೂ ದೇಶಗಳ ಸಂಬಂಧ ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಮಾತುಕತೆ ನಡೆಸಲಾಯಿತು. ಈ ವೇಳೆ ಮಾತನಾಡಿದ ಲಂಕಾ ಅಧ್ಯಕ್ಷ ದಿಸಾನಾಯಕೆ ತಮ್ಮ ದೇಶದ ಪ್ರದೇಶವನ್ನ ಭಾರತದ ಭದ್ರತೆ ಮತ್ತು ಪ್ರಾದೇಶಿಕ ಸ್ಥಿರತೆಯ ವಿರುದ್ಧ ಯಾವುದೇ ರೀತಿಯಲ್ಲೂ ಬಳಸಲು ಬಿಡುವುದಿಲ್ಲ ಎಂಬ ಶ್ರೀಲಂಕಾದ ನಿಲುವನ್ನ ಪುನರುಚ್ಚರಿಸಿದ್ದಾರೆ. ಅಲ್ಲದೆ ಉಭಯ ರಾಷ್ಟ್ರಗಳ ಬೆಳವಣಿಗೆಗೆ ಹಾಗೂ ಆರ್ಥಿಕತೆಯನ್ನು ಅಭಿವೃದ್ಧಿಪಡಿಸುವಲ್ಲಿ ಒಗ್ಗಟ್ಟಾಗಿ ಕಾರ್ಯನಿರ್ವಹಿಸುತ್ತೇವೆ ಅಂತ ಹೇಳಿದ್ರು. ಮಾತುಕತೆ ವೇಳೆ ಭಾರತ ಮತ್ತು ಶ್ರೀಲಂಕಾ ಮೊದಲ ಬಾರಿಗೆ ಮಹತ್ವಾಕಾಂಕ್ಷೆಯ ರಕ್ಷಣಾ ಸಹಕಾರ ಒಪ್ಪಂದಕ್ಕೆ ಸಹಿ ಹಾಕಿವೆ. ಈ ಬಗ್ಗೆ ಮಾತನಾಡಿದ ಪ್ರಧಾನಿ ಮೋದಿ, ಶ್ರೀಲಂಕಾ ಬಹಳ ಶಕ್ತಿಯುತವಾಗಿ ಬೆಳೆಯಲಿದೆ. ಹಿಂದಿನಂತೆ ವ್ಯಾಪಾರ ವಹಿವಾಟಿನಲ್ಲಿ ಹಾಗೂ ಆರ್ಥಿಕತೆಯಲ್ಲಿ ಬಲಿಷ್ಠವಾಗಿ ಬೆಳೆಯಲಿದ್ದು ಭಾರತ ಬೆನ್ನೆಲುಬಾಗಿ ನಿಲ್ಲಲಿದೆ ಅಂತ ಭರವಸೆ ನೀಡಿದ್ರು. श्रीलंका will rise and rise stronger. मैं श्रीलंका के लोगों के धैर्य और साहस की सराहना करता हूं. कोविड महामारी हो या हाल में आया आर्थिक संकट, हर कठिन परिस्थिति में हम श्रीलंका के लोगों के साथ खड़े रहे. ಪ್ರಧಾನಿ ಮೋದಿಗೆ ಶ್ರೀಲಂಕಾದ ಅತ್ಯುನ್ನತ ಗೌರವ. ದ್ವಿಪಕ್ಷೀಯ ಸಂಬಂಧಗಳನ್ನ ಹೆಚ್ಚಿಸುವಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಮುಖ್ಯ ಪಾತ್ರ ಗುರುತಿಸಿ ಶ್ರೀಲಂಕಾದ ಅತ್ಯುನ್ನತ ನಾಗರಿಕ ಗೌರವವಾದ ಮಿತ್ರ ವಿಭೂಷಣ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಯಿತು. ದ್ವೀಪ ರಾಷ್ಟ್ರದೊಂದಿಗಿನ ದ್ವಿಪಕ್ಷೀಯ ಮಾತುಕತೆ ಯಶಸ್ವಿಯಾಗಿದೆ. ನಾಳೆ ಉಭಯ ರಾಷ್ಟ್ರಗಳ ನಡುವೆ ಸಂಪರ್ಕ ಕೊಂಡಿಯಾಗಿರುವ ರಾಮೇಶ್ವರಂನಲ್ಲಿ ನಿರ್ಮಿಸಲಾದ ಪಂಬನ್ ಸೇತುವೆ ಲೋಕಾರ್ಪಣೆಗೊಳ್ಳಲಿದೆ. ಈ ಬಗ್ಗೆ ಕೇಂದ್ರ ಸಚಿವ ಅಶ್ವಿನ್ ವೈಷ್ಣವ್ ಮಾಹಿತಿ ನೀಡಿದ್ದು, ಪ್ರಧಾನಿ ನರೇಂದ್ರ ಮೋದಿ ಸೇತುವೆಯನ್ನ ಉದ್ಘಾಟಿಸಲಿದ್ದಾರೆ ಅಂದ್ರು. Which will be very unique in its architecture and engineering and connects the people. So that architecture has been done. It will be inaugurated tomorrow by our Honorable Prime Minister. 1914ರಲ್ಲಿ ನಿರ್ಮಿಸಲಾದ ಪುರಾತನ ಸೇತುವೆ ಇದು. ಈಗ 111 ವರ್ಷಗಳ ಬಳಿಕ ಹೊಸ ಸೇತುವೆ ನಿರ್ಮಾಣವಾಗಿದೆ. ದೇಶದ ಮೊದಲ ವರ್ಟಿಕಲ್ ರೈಲ್ವೆ ಸೇತುವೆ ಇದಾಗಿದ್ದು 550 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪಂಬನ್ ಹೊಸ ಬ್ರಿಡ್ಜ್ ನಿರ್ಮಿಸಲಾಗಿದೆ. ಇದಕ್ಕೆ 22 ಮೀಟರ್ ವರೆಗೆ ಮೇಲಕ್ಕೆ ತೆರೆಯುವ ತಂತ್ರಜ್ಞಾನ ಅಳವಡಿಸಲಾಗಿದೆ. ಎಲೆಕ್ಟ್ರೋ ಮೆಕ್ಯಾನಿಕಲ್ ಕಾರ್ಯಾಚರಣೆಯು ಈ ಸೇತುವೆಗಿದೆ. ಇದೇ ಸೇತುವೆಯನ್ನ ನಾಳೆ ಮೋದಿ ಲೋಕಾರ್ಪಣೆ ಮಾಡಲಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ವಂತಾರ ನಿರ್ಮಿಸಿ ಮೂಕ ಪ್ರಾಣಿಗಳ ಕಣ್ಣೀರು ಒರೆಸ್ತಾ ಇರೋ ಅನಂತ್ ಅಂಬಾನಿ ದ್ವಾರಕೆವರೆಗೂ ಪಾದಯಾತ್ರೆ ಮಾಡ್ತಿದ್ದಾರೆ. ಪಾದಯಾತ್ರೆ ಮಾಡುತ್ತಿರುವ ಉದ್ದೇಶವೇನು, ದ್ವಾರಕೆಗೆ ಪಾದಯಾತ್ರೆ ಮಾಡ್ತಾ ಇರೋದು ಯಾಕೆ ಅನ್ನೋ ಸಮಗ್ರ ವರದಿ ನಿಮ್ಮ ಮುಂದೆ.
ರಿಲಯನ್ಸ್ ಸಂಸ್ಥೆ ಮುಖ್ಯಸ್ಥರಾದ ಮುಖೇಶ್ ಅಂಬಾನಿ, ನೀತಾ ಅಂಬಾನಿಯವರ ಪುತ್ರ ಅನಂತ ಅಂಬಾನಿ ಪಾದಯಾತ್ರೆ ಮಾಡ್ತಿದ್ದಾರೆ. ಗುಜರಾತ್ನ ಜಾಮ್ ನಗರದಿಂದ ದ್ವಾರಕೆವರೆಗೂ 180 ಕಿಲೋಮೀಟರ್ ಪಾದಯಾತ್ರೆ ಮಾಡ್ತಿದ್ದಾರೆ. ಮಾರ್ಚ್ 28ಕ್ಕೆ ಅನಂತ ಅಂಬಾನಿ ಜಾಮ್ ನಗರದಿಂದ ಪಾದಯಾತ್ರೆ ಶುರು ಮಾಡಿದ್ರು. ಏಪ್ರಿಲ್ 8ಕ್ಕೆ ಅನಂತ ಅಂಬಾನಿ ದ್ವಾರಕಾ ತಲುಪಲಿದ್ದು, ಏಪ್ರಿಲ್ 10ಕ್ಕೆ ದ್ವಾರಕಾನಾಥನ ದರ್ಶನ ಪಡೆಯಲಿದ್ದಾರೆ. ಹನುಮಾನ್ ಚಾಲೀಸ್, ಸುಂದರ ಕಾಂಡ ಮತ್ತು ದೇವಿ ಸ್ತೋತ್ರಗಳನ್ನು ಪಠಿಸುತ್ತಾ ಅನಂತ ಅಂಬಾನಿ ಪಾದಯಾತ್ರೆ ನಡೆಸುವುದಕ್ಕೆ ಪ್ರಮುಖ ಕಾರಣಗಳು ವ್ಯಾಪಾರ, ವ್ಯವಹಾರ, ಸನಾತನ ಧರ್ಮ, ದೇವರ ಮೇಲೆ ಅವರಿಗಿರುವ ಅಪಾರ ನಂಬಿಕೆ. ಅನಂತ ಅಂಬಾನಿ ಶ್ರೀಕೃಷ್ಣನ ಪರಮ ಭಕ್ತರು. ಹೀಗಾಗಿ ಶ್ರೀಕೃಷ್ಣ ಚಿರಸ್ಥಾಯಿಯಾಗಿ ನೆಲೆಸಿರುವ ಕ್ಷೇತ್ರ ಆಗಿರುವ, ದೇಶದ ಪುರಾಣ ಪ್ರಸಿದ್ಧ ದೇವಾಲಯವೂ ಆಗಿರುವ ದ್ವಾರಕೆಗೆ ತೆರಳಿ ದರ್ಶನಕ್ಕೆ ಯಾತ್ರೆ ನಡೆಸುತ್ತಿದ್ದಾರೆ. ರಾತ್ರಿಯಿಂದ ಬೆಳಗ್ಗೆವರೆಗೆ ಪಾದಯಾತ್ರೆ ಮಾಡ್ತಿದ್ದು, ಜನರಿಗೆ ಸಮಸ್ಯೆ ಆಗದಂತೆ 6ರಿಂದ 7 ಗಂಟೆ ಯಾತ್ರೆ ನಡೆಸುತ್ತಿದ್ದಾರೆ. ಇದಕ್ಕೆಲ್ಲ ಕಾರಣ ವಿಶ್ವದ ಅತಿದೊಡ್ಡ ತೈಲ ಶುದ್ಧೀಕರಣ ಶುರುವಾಗ್ತಿದ್ದು, ಅನಂತ ಅಂಬಾನಿಗೆ ಮುಖೇಶ್ ಅಂಬಾನಿ ಈ ಹೊಸ ಹೊಣೆಗಾರಿಕೆ ವಹಿಸಿರೋದು. ಜೊತೆಗೆ ಏಪ್ರಿಲ್ 10ಕ್ಕೆ ಅನಂತ ಅಂಬಾನಿ 30ನೇ ಜನ್ಮದಿನ ಆಚರಿಸಿಕೊಳ್ತಿದ್ದು, ಕೃಷ್ಣನ ದರ್ಶನ ಪಡೆದು ಬದುಕಿನಲ್ಲಿ ಹೊಸ ಹೆಜ್ಜೆ ಇಡಲು ಪಾದಯಾತ್ರೆ ನಡೆಸುತ್ತಿದ್ದಾರೆ. જામનગર અમારા ઘરથી દ્વારકાધીશ સુધી અને બસ આ બધાના આશીર્વાદ રહે અને શ્રીજી બાબા દ્વારકાધીશના બધા ઉપર કૃપા રહે. આ જ મારી પ્રાર્થના છે. મેસેજ મોકલાવું છું મારા ભાઈઓ અને મારા મિત્રોને કે આપ બધા આગે વધો અને જ્યારે ભગવાન છે તો કંઈ ચિંતા નહીં. ಅನಂತ ಅಂಬಾನಿ ಯಾತ್ರೆಯುದ್ದಕ್ಕೂ ಸ್ಥಳೀಯರು ಆತ್ಮೀಯ ಸ್ವಾಗತ ಕೋರುತ್ತಿದ್ದಾರೆ. ಪೋಷಕರು ಪುಟ್ಟ ಮಗುವಿಗೆ ಶ್ರೀಕೃಷ್ಣನ ವೇಷ ತೊಡಿಸಿ ಅನಂತ ಅಂಬಾನಿಯನ್ನ ಸ್ವಾಗತಿಸಿದ್ರು. ಮಗುವನ್ನು ಎತ್ತಿಕೊಂಡು ಮುದ್ದಾಡಿದ ಅನಂತ ಅಂಬಾನಿಗೆ ಮಹಿಳೆ 101 ರೂಪಾಯಿ ಕಾಣಿಕೆ ನೀಡಿ ದೇವರಿಗೆ ಅರ್ಪಿಸಿ ಅಂತ ಮನವಿ ಮಾಡಿದ್ರು. ಇನ್ನು ಪಾದಯಾತ್ರೆ ವೇಳೆ ಅನಂತ ಅಂಬಾನಿ 250ಕ್ಕೂ ಹೆಚ್ಚು ಕೋಳಿಗಳನ್ನ ರಕ್ಷಿಸಿ ಸ್ವಚ್ಛಂದವಾಗಿ ಓಡಾಡಲು ಬಿಟ್ಟು ಅಚ್ಚರಿ ಸೃಷ್ಟಿಸಿದ್ರು. બધું બચાવી લે, આ બધું લઈ લે અને બધાને પાલ. આનો માલિકને પૈસા પણ આપી દેજે. એ આપણા ગાડીમાં રાખજો. ಹೇಳಿ ಕೇಳಿ ಅನಂತ ಅಂಬಾನಿ ವಿಶ್ವದ ಶ್ರೀಮಂತ ಉದ್ಯಮಿ ಮುಖೇಶ್ ಅಂಬಾನಿಯವರ ಪುತ್ರ. ಸ್ವಂತ ಕಾರು, ವಿಮಾನ, ಹೆಲಿಕಾಪ್ಟರ್ಗಳಿದ್ರು ಪಾದಯಾತ್ರೆ ಯಾಕೆ ಮಾಡ್ತಿದ್ದಾರೆ ಅಂತ ಜನ ಮೊದಲು ಪ್ರಶ್ನೆ ಹಾಕಿಕೊಳ್ತಿದ್ರು. ಜೊತೆಗೆ ಅನಂತ ಅಂಬಾನಿಯವರಿಗೆ ಅನಾರೋಗ್ಯದಲ್ಲೂ ಇಷ್ಟು ದೊಡ್ಡ ಪಾದಯಾತ್ರೆ ಮಾಡ್ತಿರೋದಕ್ಕೆ ಬೆಂಬಲವನ್ನು ಘೋಷಿಸಿದ್ದು, ಅನಂತ ಅಂಬಾನಿಯವರ ಪಾದಯಾತ್ರೆಯುದ್ದಕ್ಕೂ ಜನ ಜಯಘೋಷ ಮೊಳಗಿಸುತ್ತಿದ್ದಾರೆ. ಜನರಷ್ಟೇ ಭಗೇಶ್ವರ ಧಾಮ್ನ ಧೀರೇಂದ್ರ ಶಾಸ್ತ್ರಿಗಳು ಸೇರಿ ಅನೇಕ ಸ್ವಾಮೀಜಿಗಳು ಅನಂತ ಅಂಬಾನಿ ಪಾದಯಾತ್ರೆಗೆ ಕೈ ಜೋಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.